ಯಾವುದೇ ಬೆಳೆಗಳು ಪ್ರಕೃತಿ ಒಳಗಡೆ ಬೆಳೀತಾ ಇರುವಂಥ ಸುತ್ತಮುತ್ತ ಇರೋಂಥ ಬೆಳೆಗಳ ಜೊತೆಗೆ ಒಂದು ಅಂತರ್ ಸಂಬಂಧವನ್ನು ಹೊಂದಿರ್ತವೆ. ಸೊ ನೋಡಿ ಇಲ್ಲಿ ರಾಗಿ ಇದೆ, ರಾಗಿ ಜೊತೆಗೆ ಅವರೇ ಇದೆ, ಅದೇ ರೀತಿ ಇಲ್ಲಿ ಅಮರಾಂತಸ್ ಐತೆ. ಸೊ ಅನೇಕ ಕಳೆ ಜಾತಿಗಳು ಅಷ್ಟೇ, ನಾವು ಕಳೆಗಳನ್ನೆಲ್ಲ ಕಳೆನಾಶಕ ಹಾಕಿ ಕೊಂದ್ಬಿಡ್ತೀವಿ, ಅಲ್ಲಲ್ಲೇ ಒಂದೊಂದು ಕಳೆ ಕೂಡ ಇರುತ್ತೆ. ಸೊ ಇವುಗಳು ಜೊತೆಗೆ ಬೆಳೆದಾಗ ಆ ರಾಗಿಯ ಗುಣಮಟ್ಟ ಬೇರೆಯೇ ಇರುತ್ತೆ. ಆದರೆ ನಮ್ಮ ಕಣ್ಣುಗಳಿಗೆ ಅದು ಕೆಲವು ಸರಿ ನಮ್ಮ ಇದಕ್ಕೆ ಎಕ್ಸ್ಪೀರಿಯನ್ಸ್ಗೆ ಸಿಗದೆ ಹೋಗ್ಬೋದು. ಆದರೆ ನಿಜವಾದ ಎಕ್ಸ್ಪೀರಿಯನ್ಸ್ ಊಟ ಮಾಡುವಾಗ ನಮಗೆ ಅದು ಅನುಭವ ಆಗೇ ಆಗುತ್ತೆ, ನಮ್ಮ ದೇಹಕ್ಕೆ ಅನುಭವ ಆಗುತ್ತೆ. ಸೊ ಹಾಗಾಗಿ ಈ ಅಂತರ್ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ತುಂಬ ಸವಾಲು. ಈ ಪ್ರಕೃತಿ ಒಳಗಡೆಗೆ ಯಾವ ಬೆಳೆಗಳು ಒಂಟಿ ಅಲ್ಲ. ಒಂಟಿತನ ಅನ್ನೋದಿರೋದು ಮನುಷ್ಯನಿಗೆ ಮಾತ್ರ ಒಂಟಿತನ ಇರೋದು. ಇಲ್ಲಿ ಯಾವ ಒಂಟಿ ಇಲ್ಲ, ಇಲ್ಲಿ ಎಲ್ಲವೂ ಕೂಡ ಕೂಡಿ ಬೆಳೆಯುವಂಥದ್ದು, ಕೂಡಿ ಬಾಳೋ ಅಂಥದ್ದು, ಕೂಡಿ ಬೆಳೆಯುವಂಥದ್ದನ್ನೇ ಪ್ರಕೃತಿಯ ಒಂದು ಫಿಲಾಸಫಿ. ಸಹಬಾಳ್ವೆ ಅಂತಂದರೆ ಕೋ ಎಕ್ಸಿಸ್ಟೆನ್ಸ್ ಅಂತೀವಲ್ಲ, ಅದನ್ನು ನಾವು ನೋಡಬೇಕು. ಒಂದ್ರ ಮೇಲೆ ಒಂದು ಅವಲಂಬಿತವಾಗಿರ್ತವೆ. ಸೊ ಹಾಗಾಗಿ ಆ ಒಂದು ಅಂತರ್ ಸಂಬಂಧವನ್ನು ಕಟ್ ಮಾಡಿ ಬೆಳೆಯುವಂಥ ಕೃಷಿ ಪದ್ಧತಿ ಇದ್ದಾವಲ್ಲ, ಒಂದಕ್ಕೊಂದಕ್ಕಿರ್ತಕ್ಕಂಥ ಅಂತರ್ ಸಂಬಂಧಗಳನ್ನು ಕತ್ತರಿಸಿ ತುಂಡು ಮಾಡಿ ಬೆಳೆಯುವಂಥದ್ದು. ಎಲ್ಲದನ್ನು ಕೂಡ ಕತ್ತರಿಸುವ ಪ್ರಕ್ರಿಯೆ ಅದು. ವಿಷವನ್ನು ಹಾಕೋದು, ಕಳೆಗಳನ್ನು ಕೊಲ್ಲೋದು, ಕೀಟನಾಶಕಗಳನ್ನ ಹಾಕೋದು, ಕೀಟಗಳನ್ನು ಕೊಲ್ಲೋದು, ಮತ್ತು ಬರೀ ಒಂದೇ ಬೆಳೆಗಳನ್ನು ಬೆಳೆಯುವಂಥದ್ದು. ಅದರ ಗುಣಮಟ್ಟವನ್ನು ಈ ರೀತಿ ನಾವು ಎಲ್ಲ ಬೆಳೆಗಳ ಜೊತೆಗೆ ಬೆಳೆಯುವಂಥ ರಾಗಿಯ ಜೊತೆಗೆ ಹೋಲಿಸೋದಕ್ಕೆ ಬರಲ್ಲ. ಸೊ ಹಂಗಾಗಿ ಅದ್ಭುತವಾದ ರಾಗಿ ನಿಮಗೆ ಮಿಶ್ರ ಬೆಳೆ ಬೇಸಾಯದಲ್ಲಿ ಬರುತ್ತೆ. ಸೊ ನಮಗೋಸ್ಕರನಾದರೂ ನಾವು ಮಿಶ್ರ ಬೆಳೆ ಪದ್ಧತಿಗಳನ್ನ ಹೆಚ್ಚು ಮಾಡ್ತಾ ಹೋಗೋಣ. ನಮಸ್ಕಾರ.